ಮೊದಲಿಗೆ ದೆಹಲಿ ಕರ್ನಾಟಕ ಭವನ ಅಧಿಕಾರಿಗಳ ಕಿತ್ತಾಟ ಈಗ ತಾರಕಕ್ಕೇರ್ತಾ ಇದೆ. ಪ್ರಮುಖವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅಂದರೆ ಡಿಸಿಎಂ ವಿಶೇಷ ಅಧಿಕಾರಿ ಎಚ್ ಆಂಜನೇಯ ವಿರುದ್ಧ ಕಂಪ್ಲೇಂಟ್ ಕೊಡಲಾಗಿದೆ. ಎಚ್ ಆಂಜನೇಯ ಇವರು ಡಿಸಿಎಂ ವಿಶೇಷ ಅಧಿಕಾರಿ, ಇವರು ವಿರುದ್ಧ ಕಂಪ್ಲೇಂಟ್ ಆಗಿರೋದು. ಆಂಜನೇಯ ಅವರ ನಡವಳಿಕೆ ಮತ್ತು ಅನುಚಿತ ವರ್ತನೆಯ ಬಗ್ಗೆ ಕಂಪ್ಲೇಂಟ್ ಕೊಡಲಾಗಿದೆ. ಕರ್ನಾಟಕ ಭವನ ಲೆಕ್ಕಾಧಿಕಾರಿ ಕುಸುಮಾ ಅವರಿಂದ ಕಂಪ್ಲೇಂಟ್ ಕೊಡಿರೋದು. ರಾಜ್ಯ ಮಹಿಳಾ ಆಯೋಗಕ್ಕೆ ಕುಸುಮಾ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಅವರ ವರ್ತನೆಯ ಬಗ್ಗೆ ನಾನಾ ರೀತಿಯ ಒಂದು ಆರೋಪಗಳನ್ನು ಮಾಡಿದ್ದಾರೆ, ದೂರು ಕೊಟ್ಟಿದ್ದಾರೆ. ಈಗ ಅಫಿಷಿಯಲ್ ಆಗಿ ಕುಸುಮಾ ಅವರು ಆ ದೂರಿನ ಪ್ರತಿಯನ್ನು ಗಮನಿಸ್ತಾ ಇದ್ದೀರಿ. ಆ ದೂರಿನ ಪ್ರತಿಯಲ್ಲಿ ಏನೇನಿದೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಲೆಕ್ಕ ಶಾಖೆಯ ಸಿಬ್ಬಂದಿಗನ್ನ ಕರೆದು ಅಗೌರವ ರೀತಿಯಲ್ಲಿ ಮಾತಾಡಿದ್ದಾರೆ. ಲೆಕ್ಕಾಧಿಕಾರಿ ಏನು ಕತೆ ಕಾಯ್ತಿದ್ಲಾ ಹೀಗಂತ ಅಗೌರವ ತೋರಿಸಿದ್ದಾರೆ. ಅಸಭ್ಯ ದಬ್ಬಾಳಿಕೆ ಮಾಡಿ ದರ್ಪ ತೋರಿದ್ದಾರೆ. ಸಹೋದ್ಯೋಗಿ ನೌಕರರ ಮೇಲೂ ಅನುಚಿತ ವರ್ತನೆ ತೋರಿದ್ದಾರೆ. ಯಾವುದೇ ಅಧಿಕಾರ ಇಲ್ಲದಿದ್ರೂ ಅಮಾನತು ಮಾಡಿಬಿಡ್ತೀನಿ ಅಂತ ಬೆದರಿಕೆ ಹಾಕ್ತಾರೆ. ನಾನು ಅಂಗವಿಕಲೆ, ನನ್ನ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡೆಲ್ಲಿ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ ಲೈವ್ನಲ್ಲಿ. ಸಂತೋಷ್, ಈಗ ಈ ವಿಚಾರ ರಾಜ್ಯ ಮಹಿಳಾ ಆಯೋಗಕ್ಕೂ ಕೂಡ ತಲುಪಿದೆ. ಎಲ್ಲಿಂದ ಶುರುವಾಯಿತು ಈ ಕಿತ್ತಾಟ ಅಂತ? ಶರತ್, ಪ್ರಮುಖವಾಗಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರು ವಿಶೇಷ ಕರ್ತವ್ಯಾಧಿಕಾರಿಗಳ ಕಿತ್ತಾಟ ಇದೀಗ ಮತ್ತೊಂದು ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಮುಖ್ಯವಾಗಿ ಈ ಹಿಂದೆ ನಡೆದಿರುವಂತಹ ಹಲವು ನಾನಾ ಘಟನೆಗಳನ್ನು ಉಲ್ಲೇಖಿಸಿ ಕರ್ನಾಟಕ ಭವನದಲ್ಲಿ ಕೆಲಸ ನಿರ್ವಹಿಸುತ್ತಿರುವಂತಹ ಲೆಕ್ಕಾಧಿಕಾರಿ ಪಿ ಕುಸುಮಾ ಅನ್ನುವಂತಹ ಮಹಿಳೆ ಇದೀಗ ಒಂದು ಕಂಪ್ಲೇಂಟ್ ಅನ್ನು ದಾಖಲು ಮಾಡಿದ್ದಾರೆ ಮಹಿಳಾ ಆಯೋಗಕ್ಕೆ. ಜೊತೆಗೆ ಅದೇ ಕಾಪಿಯನ್ನ ಮುಖ್ಯ ಕಾರ್ಯದರ್ಶಿ ಇರ್ಬೋದು, ಜೊತೆಗೆ ನಿವಾಸಿ ಆಯುಕ್ತರಿಗೆ, ಹೀಗೆ ಹಲವು ವಿಭಾಗದ ಪ್ರಮುಖ ಅಧಿಕಾರಿಗಳು ಕೂಡ ಅದನ್ನು ಅಟ್ಯಾಚ್ ಮಾಡುವಂತಹ ಕೆಲಸವನ್ನು ಇದೀಗ ಮಾಡಿರುವಂತಹ ಗಮನಿಸಬೇಕಾಗುತ್ತೆ. ಆ ಒಂದು ಪತ್ರದಲ್ಲಿ ಉಲ್ಲೇಖ ಮಾಡಿರುವಂತಹ ಕೆಲವೊಂದಿಷ್ಟು ಅಂಶಗಳನ್ನು ಗಮನಿಸೋದಾದ್ರೆ, ಸಹಜವಾಗಿ ಆಂಜನೇಯ ವಿರುದ್ಧವಾದಂತ ಇದು ಕಂಪ್ಲೇಂಟ್ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರವಾಗುತ್ತೆ. ಎಚ್ ಆಂಜನೇಯ ಈ ವ್ಯಕ್ತಿ, ಈ ಅಧಿಕಾರಿ ಏನಿದ್ದಾರೆ ವಿಶೇಷ ಕರ್ತವ್ಯಾಧಿಕಾರಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿಶೇಷ ಕರ್ತವ್ಯಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕಳೆದ 3-4 ದಿನಗಳ ಇತ್ತೀಚೆಗೆ ನಡೆದಿರುವಂತಹ ಈ ಒಂದು ಘಟನೆಗಳನ್ನು ಉಲ್ಲೇಖಿಸಿ, ಜೊತೆಗೆ ಈ ಹಿಂದೆ ಕಳೆದ 2-3 ವರ್ಷಗಳಿಂದಲೂ ಕೂಡ ಪದೇ ಪದೇ ಉಲ್ಲೇಖವಾಗ್ತಿರುವಂತಹ ಘಟನೆಗಳನ್ನ ಉಲ್ಲೇಖಿಸಿ ಇದೀಗ ದೂರನ್ನ ದಾಖಲಿಸಿರುವಂತದನ್ನು ಗಮನಿಸಬೇಕಾಗುತ್ತೆ. ಅಂದ್ರೆ ಅವಾಚ್ಯ ಶಬ್ದಗಳಿಂದ ನಮಗೆ ನಿಂದನೆಯನ್ನ ಮಾಡ್ತಾ ಇದ್ದಾರೆ. ಈ ರೀತಿಯಾದಂತಹ ಪದಗಳಿಂದಾಗಿ ನಮಗೆ ಇಲ್ಲಿ ಗೌರವಕ್ಕೆ ಧಕ್ಕೆ ಆಗ್ತಾ ಇದೆ, ಕೆಲಸ ಮಾಡೋದಕ್ಕೆ ತೊಂದರೆ ಆಗ್ತಾ ಇದೆ. ಇದರ ಬಗ್ಗೆ ಸೂಕ್ತ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ಇದೀಗ ಪಿ ಕುಸುಮಾ ಅನ್ನುವಂತಹ ಲೆಕ್ಕಾಧಿಕಾರಿ ಇದೀಗ ಮಹಿಳಾ ಆಯೋಗಕ್ಕೆ ದೂರನ್ನು ಸಲ್ಲಿಸಿದ್ದಾರೆ. ಇದು ಒಂದು ಕಡೆ ಆದ್ರೆ, ಅವರ ಕುಟುಂಬಕ್ಕೂ ಕೂಡ ಇದು ಥ್ರೆಟ್ ಇದೆ ಅನ್ನುವಂಥದ್ದನ್ನ ಇದೀಗ ಆ ಒಂದು ಪತ್ರದಲ್ಲಿ, ಸುಮಾರು 2 ಪುಟಗಳ ಪತ್ರದಲ್ಲಿ ಸಂಪೂರ್ಣವಾಗಿ ವಿವರಣಾತ್ಮಕವಾಗಿ ತಮ್ಮ ದೂರನ್ನು ದಾಖಲಿಸುವ ಮುಖಾಂತರವಾಗಿ ತಮ್ಮ ಅಸಮಾಧಾನವನ್ನ ಜೊತೆಗೆ ಬೇಸರವನ್ನ ವ್ಯಕ್ತಪಡಿಸುವಂತಹ ಕೆಲಸ ಇದೀಗ ಲೆಕ್ಕಾಧಿಕಾರಿ ಪಿ ಕುಸುಮಾ ಇಂದ ಆಗಿರುವಂತದ್ದು. ಒಂದು ಕಡೆ ಮೋಹನ್ ಕುಮಾರ್, ಮತ್ತೊಂದು ಕಡೆ ಆಂಜನೇಯ, ಇವರಿಬ್ಬರ ಒಂದು ಕಿತ್ತಾಟ ಕಳೆದ 4 ದಿನಗಳಿಂದ, ಅಂದ್ರೆ ಈ ವಾರದ ಮೊದಲ ಅವಧಿಯಲ್ಲಿ ದೆಹಲಿ ಕರ್ನಾಟಕ ಭವನದಲ್ಲಿ ಆಗ್ತಿರುವಂತಹ ಜಗಳಗಳು ಬೀದಿಗೆ ಬಂದಿತ್ತು. ಇದೀಗ ಆಂಜನೇಯ ವಿರುದ್ಧ ಮತ್ತೊಬ್ಬ ಮಹಿಳಾ ಅಧಿಕಾರಿ ಈಗ ದೂರನ್ನು ಕೊಟ್ಟಿರುವಂತ ಗಮನಿಸಬೇಕಾಗುತ್ತೆ. ಕೆಲಸ ಮಾಡೋದಕ್ಕೂ ಕೂಡ ಇಲ್ಲಿ ತೊಂದರೆಯನ್ನ ಕೊಡ್ತಾರೆ, ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನ ಮಾಡ್ತಾರೆ. ಜೊತೆಗೆ ಆ ಮಹಿಳಾ ಅಧಿಕಾರಿ ಓಕೆ, ಥ್ಯಾಂಕ್ ಯು ಸಂತೋಷ್. ಟೆಕ್ನಿಕಲ್ ಇಶ್ಯೂ ಅನ್ಸುತ್ತೆ. ಥ್ಯಾಂಕ್ ಯು ಇನ್ಫಾರ್ಮೇಶನ್ಗಾಗಿ.